ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ಈ ದೇಶದ ಇತಿಹಾಸ. ಯಾವಾಗಲೂ ಕೂಡ ಇಂಥ ಆಂದೋಲನಗಳಲ್ಲಿ ಇವತ್ತು ನಾವು ಜನರ ಧ್ವನಿಯಾಗಿ ಇವತ್ತು ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನಾನು ಪ್ರಮಾಣ ವಚನ ನಾಳೆ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ಬಂದವು. ನಾನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ನಾವೆಲ್ಲ ಬಂದು ನಮಗೆ ಇವತ್ತು 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾಳೆ ಆಗಬೇಕಾಗಿತ್ತು. ನಾನು ಗವರ್ನರ್ಗೂ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೆ. ನಾವು ಈಗ ಮುಂದಕ್ಕೆ ಹೋಗ್ಬೋದು, ಏಕೆಂದರೆ ಇನ್ನು ನಮ್ಮ ನಾಯಕರುಗಳೆಲ್ಲ ಬಂಧನಕ್ಕೆ ಒಳಗಾಗಿದ್ದಾರೆ. ನಾವು ಪ್ರಧಾನಮಂತ್ರಿಗಳ ಮನೆ ಮುಂದೆ ಇಷ್ಟೊತ್ತು ಪ್ರತಿಭಟನೆ ನಡೀತಾ ಇತ್ತು. ಎಲ್ಲರನ್ನೂ ಬಂಧಿಸಿದ್ರು, ಭಾಳ ಅಸಭ್ಯದಿಂದ ವರ್ತನೆ ಮಾಡಿದ್ರು, ನನ್ನೂ ಕೂಡ ಎಳೆದಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿಯವರು ನಮ್ಮ ಮುಖ್ಯಮಂತ್ರಿಗಳು ಮುಟ್ಬಾರ್ದು ಅನ್ನೋದನ್ನು ವಾರ್ನಿಂಗ್ ಕೊಟ್ಟರು. ಆಗ ಅವರು ನನ್ನ ಮುಖ ನೋಡಿಕೊಂಡು ನನ್ನ ಸುತ್ತು ಬೆಂಗಾವಲಾಗಿ ನಿಂತ್ಕೊಂಡ್ರು. ಆಮೇಲೆ ಸೈಡಿಗೆ ಹೋದೆ. ನಾನು ಸೈಡಲ್ಲಿ ಚೇರ್ ಹಾಕಿ ಪೊಲೀಸವರೇ ಕರ್ಕೊಬಂದು ನನ್ನ ಕುಣಿಸಿದ್ರು. ಸೊ ದೊಡ್ಡ ಪ್ರತಿಭಟನೆ 1-3 ಗಂಟೆ ನಡೀತು. ಹೋರಾಟ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ. ನಾವು ಹೋರಾಟ ಮಾಡಲಿಲ್ಲ ಅಂದರೆ ನಮ್ಮ ವಿಚಾರಗಳು ತಲುಪಲಿಲ್ಲ. ನಾವು ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕಾಗ್ತದೆ. ಅಲ್ಲಿ ಕೇಂದ್ರ ಮಂತ್ರಿ ಕೂಡ ಬಂದಿದ್ದರು. ಅವರು ಕೂಡ ಹೇಳಿದ್ರು, ಇಲ್ಲ ಬಿಡಿ ಅಂತ ಹೇಳಿದ್ರು. ನಾವು ಎರಡೇ ಪ್ರಶ್ನೆ, ನಮ್ಗೆ ಚರ್ಚೆಗೆ ನಾಳೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿಸಿ, ಅಷ್ಟೇ, ನಮಗೆ ಬೇರೆ ಇನ್ನೇನಿಲ್ಲ ಅಂತೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಅವ್ರ ತಿಳಿಸಿದ್ರು. ಅವರು ತೀರ್ಮಾನವನ್ನು ಮಾಡೋಕ್ಕಾಗಲಿಲ್ಲ. ನಮ್ಮ ಪ್ರತಿಭಟನೆ ನಡೀತಾ ಇತ್ತು. ಭಾಳ ಅಸಭ್ಯ ರೀತಿಯಲ್ಲಿ ನೀವೆಲ್ಲ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿಯವ್ರನ್ನ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ, ಇದು ವಿರೋಧ ಪಕ್ಷ ಅಂತ ಅಂದರೆ 240ಕ್ಕೂ ಹೆಚ್ಚು ಸಂಸತ್ತಿರಂಥ ಸದಸ್ಯರಂಥ ವಿರೋಧ ಪಕ್ಷ, ಅದರ ನಾಯಕರವರು, ಅವ್ರಿಗೆ ಯಾವ ರೀತಿ, ಮತ್ತು ಬೇರೆ ಬೇರೆ ನಮ್ಮೆಲ್ಲ MPsನೆಲ್ಲ ಫಸ್ಟು ಕಾರ್ನರ್ ಮಾಡಿ ಎಲ್ಲರನ್ನೂ ಕೂಡ ತೆಗೆದುಬಿಟ್ಟು ಯಾರು ಒಳಗಡೆ ಬರೋಕ್ಕೆ ಬಿಡಲಿಲ್ಲ. 5-6 ಕಡೆ ಎಲ್ಲ ರೋಡ್ನ ಬ್ಲಾಕ್ ಮಾಡಿಬಿಟ್ಟು, ನಾವು ಯಾವಾಗ ಫಸ್ಟು ಖರ್ಗೆ ಮನೆಯಿಂದ ಸಾಹೇಬ್ರ ಮನೆಯಿಂದ ಹೋದೋ ಅವ್ರು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಆಯಿತು. ಬೇರೆ ಯಾರು ಕೂಡ ಅಲ್ಲಿ ಬರಲಿಕ್ಕೆ ಕೂಡ ಬಿಡಲಿಲ್ಲ. ರೌಂಡ್ ಅಪ್ ಮಾಡಿದ್ರು. ಇರಲಿ, ಅವ್ರೇನಾದ್ರು ಮಾಡ್ಕೊಳ್ಳಿ. ಆದರೆ ನಮ್ಮ ಪ್ರತಿಭಟನೆ ಮಾಡ್ತಿದ್ದಂಗೆ ಭಾಳ ಅಸಭ್ಯವಾಗಿ ನಡ್ಕೊಂಡು, ವಿಶೇಷವಾಗಿ ನಮ್ಮ ಹೆಣ್ಮಕ್ಳ ಸಂಸತ್ ಸದಸ್ಯರನ್ನು ಅವರು ಎಳೆದಾಡಿ ಬಲಾತ್ಕಾರದಿಂದ ಅವ್ರ ಮೇಲೆಲ್ಲ ಕೈ ಹಾಕಿ, ತಿರ್ಗಾ ಹೆಣ್ಮಕ್ಳು ಪೊಲೀಸ್ನ ಕರ್ಕೊಂಡು ಬಂದು ಒತ್ಕೊಂಡೋಗಿ ಬಸ್ಗೆ ಹಾಕಿ ಅರೆಸ್ಟ್ ಮಾಡಿ, ಇವೆಲ್ಲ ಕೂಡ ನಡೆಸಿ ಕೊನೆಗೆ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿಯವ್ರನ್ನ ಕೂಡ ಅರೆಸ್ಟ್ ಮಾಡಿ, ಇದು ಇವತ್ತು ಭಾಳ ಖಂಡನೀಯವಾದಂಥ ಒಂದು ವಿಚಾರ. ಸೊ ಇವತ್ತು ನೀವೆಲ್ಲ ಹೋರಾಟದ ಸ್ವರೂಪ ನೋಡಿದ್ದೀರಿ. ರಾಹುಲ್ ಗಾಂಧಿ ಮಕ್ಕಳಿಗೋಸ್ಕರ ಯಾವ ರೀತಿ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ, ವಿದ್ಯಾರ್ಥಿಗಳಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ, ಯುವಕರಿಗೋಸ್ಕರ ಯಾವ ರೀತಿ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ಸ್ವಂತ ಪ್ರಿಯಾಂಕಾ ಗಾಂಧಿಯವರೇ ಅವರ ಭಾವನೆ, ಅವರ ಕೂಗು, ಅವರ ಹೋರಾಟ ನೀವೆಲ್ಲ ಗಮನಿಸಿದ್ದೀರಿ.